ಆಗಲಿದೆ. ಕಾರಣ ಈಗಾಗಲೇ ಕೇಂದ್ರ ವಾಣಿಜ್ಯ ಸಿಲಿಂಡರ್ಗಳ ಮೇಲೆ ಹೇರಿರುವಂತಹ ಈ ಒಂದು ದರ ಏರಿಕೆಯ ವಿಚಾರ. ಇದೇ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತ ಆಯಿತು. ಸಿಲಿಂಡರ್ ಇದೀಗ ಸುಡ್ತಾ ಇದೆ, ಯಾಕಂದ್ರೆ ಜನರ ಜೇಬನ್ನೇ, ಮಾಲೀಕರನ್ನೇ, ಹೋಟೆಲ್ ಮಾಲೀಕರನ್ನೇ ಸುಡುವಂತಹ ಕೆಲಸ ಆಗ್ತಾ ಇದೆ ಈ ಒಂದು ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ನಿಂದ. ಈ ಗ್ಯಾಸ್ ಸಿಲಿಂಡರ್ನ ಬೆಲೆ ಇದೀಗ ಏರಿಕೆಯಾಗಿದೆ. 991 ರೂಪಾಯಿ ಒಂದೇ ಬಾರಿಗೆ ಏರಿಕೆ ಆಗಿರೋದು. ಈ ಕಾರಣಕ್ಕಾಗಿಯೇ ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಈಗಾಗಲೇ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳಲ್ಲಿ 3 ಬಾರಿ ಈಗ ದರ ಏರಿಕೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಹೀಗೆ ಆದ್ರೆ ನಾವು ಹೋಟೆಲ್ ಅನ್ನ ನಡೆಸೋದು ಹೇಗೆ ಸ್ವಾಮಿ? ಮೊದಲೇ ಸಿಲಿಂಡರ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತದೆ ಅನ್ನುವಂತಹ ಸಂದರ್ಭದಲ್ಲಿ ಈಗಾಗಲೇ ಒಂದೇ ಬಾರಿಗೆ ಈ ರೀತಿಯಾಗಿ ದರವನ್ನ ಏರಿಸಿದ್ರೆ ನಾವು ಏನ್ ಮಾಡೋದು ಅನ್ನುವ ಆಕ್ರೋಶವನ್ನ ಇದೀಗ ಹೋಟೆಲ್ ಮಾಲೀಕರುಗಳು ಮಾಡ್ತಾ ಇದ್ದಾರೆ. ಇದು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸ ಆಗುತ್ತೆ. ಕಾರಣ ಹೋಟೆಲ್ ಮಾಲೀಕರು ಅದರ ನೇರ ಏನು ನಮಗೆ ಹೊರೆ ಆಗುತ್ತೆ ಅದನ್ನ ಗ್ರಾಹಕರ ಮೇಲೆನೆ ಹಾಕ್ತಾರೆ. ಹಾಗಾದ್ರೆ ಈ ಹಿಂದೆ ಎಷ್ಟು ಕೆಜಿಗೆ ಯಾವ ರೀತಿಯಾಗಿ ದರ ಇತ್ತು ಅಂತ ನಾವು ನೋಡೋದಾದ್ರೆ, ಈ ಹಿಂದೆ 19 ಕೆಜಿ ಸಿಲಿಂಡರ್ನ ಬೆಲೆ ಹಳೆ ದರವನ್ನು ನಾವು ಗಮನಿಸಿದ್ರೆ 2162 ರೂಪಾಯಿ ಇತ್ತು. ಆದರೆ ಇದೀಗ ಅದೇ 19 ಕೆಜಿ ಸಿಲಿಂಡರ್ನ ಬೆಲೆ ಹೊಸ ದರದಲ್ಲಿ 3153 ರೂಪಾಯಿಗೆ ಏರಿಕೆ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. 991 ರೂಪಾಯಿ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಈ ಹಿಂದೆ 35 ಕೆಜಿ ಸಿಲಿಂಡರ್ನ ಹಳೆ ದರ 4500 ರೂಪಾಯಿ ಇತ್ತು. ಆದರೆ ಅದೇ 35 ಕೆಜಿ ಸಿಲಿಂಡರ್ನ ಹೊಸ ದರ ಇದೀಗ 5770 ರೂಪಾಯಿಗೆ ಏರಿಕೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ 47.5 ಕೆಜಿಯ ಸಿಲಿಂಡರ್ನ ದರ ಈ ಹಿಂದೆ 6500 ರೂಪಾಯಿ ಇದ್ರೆ ಇದೀಗ ಹೊಸ ದರ 7826 ರೂಪಾಯಿ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಈ ಮೂಲಕ ಈಗಾಗಲೇ ದರ ಏರಿಕೆ ಆಗೋದು ಒಂದು ಕಡೆ ಆದ್ರೆ ಅದನ್ನ ಭರಿಸೋದು ಹೇಗೆ? ಒಂದು ಕಡೆ ಈಗಾಗಲೇ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನು ಕೂಡ ಕಾಳಸಂತೆಯಲ್ಲಿ ಹೆಚ್ಚಿನ ದರದಲ್ಲಿ ಮಾರಾಟ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ನಾವು ಗಮನಿಸಬಹುದು, ಇದು ನಾವು 1 ವರ್ಷ ಅಂತ ಹೇಳ್ಬೋದು. ಆದ್ರೆ ಕಳೆದ ಕೇವಲ 3 ತಿಂಗಳಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಏರಿಕೆಯಾಗಿರುವಂತಹ ದರವನ್ನ ನೀವೇ ಗಮನಿಸಿ. ಮಾರ್ಚ್ನಲ್ಲಿ 144 ರೂಪಾಯಿ ಏರಿಕೆ ಆಯಿತು. ಮಧ್ಯಪ್ರಾಚ್ಯದಲ್ಲಿ ಯಾವಾಗ ಯುದ್ಧ ಆರಂಭ ಆಗಿ ಈ ಒಂದು ತೈಲ ಬೆಲೆಯ ಏರಿಕೆ ಆಗ್ತಾ ಹೋಯಿತು, ಅಥವಾ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಆಯಿತು, 144 ರೂಪಾಯಿ ಏರಿಕೆ ಆಯಿತು. ಇಮಿಡಿಯೇಟ್ ಆಗಿ ಏಪ್ರಿಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ನ ಅಭಾವ ಉಂಟಾಯಿತು. ಆವಾಗ 190 ರೂಪಾಯಿ ಏರಿಕೆಯನ್ನು ಕೂಡ ಮಾಡಿದ್ರು ಕೇಂದ್ರ ಸರ್ಕಾರ. ಆದರೆ ಇದೀಗ ಎಷ್ಟು ಏರಿಕೆಯಾಗಿದೆ? 991 ರೂಪಾಯಿ, ಅಂದ್ರೆ 1000 ರೂಪಾಯಿ ಏರಿಕೆಯಾಗಿದೆ. ಕಳೆದ 3 ತಿಂಗಳಲ್ಲಿ ಈ ರೀತಿಯಾಗಿ ದರ ಏರಿಕೆ ಮಾಡ್ತಾನೆ ಇರೋದ್ರಿಂದ ನಾವು ಹೋಟೆಲ್ ಉದ್ಯಮವನ್ನ ನಡೆಸೋದು ಹೇಗೆ ಅಂತ ಹೇಳಿ ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಮಗೆ ಸಿಲಿಂಡರೇ ಸಿಗ್ತಾ ಇಲ್ಲ, ಅದನ್ನ ಸರಿಪಡಿಸಿಕೊಡಿ ಅಂತ ಹೇಳಿದ್ರೆ ನೀವು ಈ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂಲಕ ಹೋಟೆಲ್ ಮಾಲೀಕರಿಗೆ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನೇ ಕೊಟ್ಟಿದೆ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್. ಈಗಾಗಲೇ ಅವರು ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಸಣ್ಣ ಪುಟ್ಟ ಹೋಟೆಲ್ನ ಮಾಲೀಕರು ಹೋಟೆಲ್ನ ಸಹವಾಸವೇ ಬೇಡ ನಮಗೆ ಅಂತ ಹೇಳಿ ಕೆಲವು ಕಡೆ ಕ್ಲೋಸ್ ಮಾಡಿದ್ದಾರೆ, ಇನ್ನು ಕೆಲವರು ಸೌದೆ ವಲಯ ಮೊರೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಕೆಲವು ಹೋಟೆಲ್ಗಳು ಬಂದ್ ಆಗಿದೆ, ಸಿಲಿಂಡರ್ ಪೂರೈಕೆ ಸರಿಯಾದಂತಹ ರೀತಿಯಲ್ಲಿ ಆಗ್ತಾ ಇಲ್ಲ, ಬೇಕಾದಷ್ಟು ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ. ಏನೋ ದಿಢೀರ್ ಅಂತ ಹೇಳಿ ಬೆಲೆ ಏರಿಕೆ ಮಾಡಿದ್ರೆ ಇದು ಗಾಯದ ಮೇಲೆ ಬರೆಯನ್ನ ಎಳೆದಂತಾಗೇನೆ. ಈಗಾಗಲೇ ಹೋಟೆಲ್ ಉದ್ಯಮದವರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಹೋಟೆಲ್ನವರಿಗೆ ಇದನ್ನ ಭರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಈಗ 991 ರೂಪಾಯಿ ಏರಿಕೆ ಮಾಡಿರೋದು ಅವರಿಗೆ ಗಾಯದ ಮೇಲೆ ಬರೆಯನ್ನ ಎಳೆದಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಹೋಟೆಲ್ ಅನ್ನ ನಡೆಸಬೇಕು ಬೇಡವೋ ಅನ್ನುವಂತಹ ಆತಂಕ ಕೂಡ ಉಂಟಾಗ್ತಾ ಇದೆ. ಇನ್ನು ಸಿಲಿಂಡರ್ ಅನ್ನೇ ಅವಲಂಬನೆ ಮಾಡಿರುವಂತಹ ಈ ಉದ್ಯಮಕ್ಕೆ ಸಾಕಷ್ಟು ಹೊಡೆತವನ್ನ ನೀಡಿದೆ ಈ ಒಂದು ಬೆಲೆ ಏರಿಕೆ. ಕಾರಣ ಈಗಾಗಲೇ ಸಿಲಿಂಡರ್ ಬೇಕೇ ಬೇಕು, ಹೋಟೆಲ್ ಉದ್ಯಮವನ್ನ ನಡೆಸಲೇಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ದರ ಏರಿಕೆ ಮಾಡಿದ್ರೆ ಹೋಟೆಲ್ ಅನ್ನ ನಡೆಸೋದಾದ್ರು ಹೇಗೆ? ಹೋಟೆಲ್ ಉದ್ಯಮ ನಡೆಸೋದಕ್ಕೆ ನಮಗೆ ಯಾವ ರೀತಿಯ ಸಂಕಷ್ಟ ಇದೆ ಅನ್ನೋದನ್ನ ಪ್ರತಿ ಬಾರಿ ಹೇಳಿದ್ವಿ. ಮತ್ತೆ ಇಂತಹ ಒಂದು ಹೋಟೆಲ್ನ ಉದ್ಯಮದ ಮೇಲೇನೆ ಸಂಕಷ್ಟವನ್ನ ಉಂಟು ಮಾಡುವಂತಹ, ಹೊಡೆತವನ್ನು ಕೊಡುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅನ್ನುವ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಭಯ ಅಂತ ಹೇಳಿದ್ರೆ ಕಾಳಸಂತೆಯಲ್ಲೂ ಕೂಡ ಅನೇಕರು ತೆಗೆದುಕೊಳ್ತಾರೆ. ಈಗಾಗಲೇ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ
ಆಲ್ಮೋಸ್ಟ್ ಎಲ್ಲರೂ ಕೂಡ ಬೇರೆ ಕಡೆಯ ಪರ್ಯಾಯ ಮಾರ್ಗಗಳನ್ನು ಅನುಸರಿಸ್ತಾ ಇರ್ತಾರೆ. ಇದರಲ್ಲೂ ಕೂಡ ದುಬಾರಿ ಆಗತ್ತೆ ಅನ್ನುವಂತಹ ಆತಂಕ, ಭಯ ಹೋಟೆಲ್ ಮಾಲೀಕರದ್ದು. ಆದ್ರೆ ನೇರವಾಗಿ ಇದರ ಈಗ ಹೊರೆಯನ್ನ ಅವರು ಗ್ರಾಹಕರ ಮೇಲೆನೆ ಹಾಕಬೇಕಾಗತ್ತೆ. ಕಾರಣ ಅನಿವಾರ್ಯತೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ನಾವೇ ಎಷ್ಟು ಅಂತ ಇದರ ಹೊರೆಯನ್ನು ಹೊರಕೊಳ್ಳಕ್ಕಾಗುತ್ತೆ. ಗ್ರಾಹಕರಿಗೂ ಕೂಡ ಈಗ ಇದನ್ನ ನಾವು ದರವನ್ನ ಏರಿಸಲೇಬೇಕು, ಅದು ನಮಗೆ ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹೋಟೆಲ್ ಮಾಲೀಕರ ಮಾತೇನು ನೋಡೋಣ. 1844 ರೂಪಾಯಿ ಇತ್ತು, ಹಂತ ಹಂತವಾಗಿ ಏರಿಸಿ ಈಗ 3152 ರೂಪಾಯಿ ತಂದಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು, ಊಟದ ಬೆಲೆ ಅನಿವಾರ್ಯವಾಗಿ ಏರಿಕೆ ಆಗಲಿದೆ. ಇದು ಗ್ರಾಹಕರಿಗೂ ತೊಂದರೆ ಆಗುತ್ತದೆ. ಸರ್ಕಾರ ತಕ್ಷಣ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು. ಏಕಾಏಕಿ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಟ್ಟಿಗೆ ಜಾಸ್ತಿ ಮಾಡಿದ ಗ್ರಾಹಕರಿಗೆ, ಮುಖ್ಯವಾಗಿ ಗ್ರಾಹಕರು ಹೋಟ್ಲಿನ ಆಹಾರ ಪದಾರ್ಥಗಳನ್ನೇ ನೆಚ್ಚಿಕೊಂಡು ಹೋಟ್ಲಲ್ಲೇ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಟ್ಲ್ ಉದ್ಯಮಗಳು ಕೂಡ ಈ ಬೆಲೆ ಏರಿಕೆಯಿಂದ ಯಥಾಸ್ಥಿತಿ ಬೆಲೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೆಲವರು ನೀವೆಲ್ಲ ಗೊತ್ತಿದ್ದರಿಂದ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಈ ಪ್ರಮಾಣ ಸರ್ಕಾರನೇ ದಾರಿ ತೋರಿಸ್ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. 65-70 ಅಂದ್ರೆ ಓಕೆ. ಇದನ್ನ ಮತ್ತೆ ಈ ತರ ಬಂದಾಗ ಮತ್ತೆ 80-90 ಮಾಡಿದ್ರೆ ಯಾರು ಬರಲ್ಲ. ಎಷ್ಟೋ ಜನ ಈಗ ಸಣ್ಣ ಅಂಗಡಿಗಳೆಲ್ಲ ಬಂದಾಗ್ಬಿಟ್ಟಿದೆ. ಸಣ್ಣ ಗೂಡು ಅಂಗಡಿಗಳೆಲ್ಲ 4,500 ರೂಪಾಯಿ ಕೊಟ್ಟು ಸಿಲಿಂಡರ್ ತೊಗೊಳಕ್ಕಾಗಲ್ಲ ಯಾರಿಗೂ. ಈಗ 3,500ಕ್ಕೆ ತೊಗೊಳ್ತಿರ್ಲಿಲ್ಲ. ಈಗ ನಮ್ಮ ಹೋಟೆಲ್ ಅವ್ರಿಗೆ ಬಂತು ಈಗ ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಈಗ ಬಿಸಿ ಬರ ಬಿದ್ದಂಗೆ ಆಗಿದೆ ನಮಗೆಲ್ಲ. ಹೋಟ್ಲು ಬಂದಿಟ್ಟರು ಪ್ರಾಬ್ಲಮ್ಮೇ. ಇನ್ನು ಮುಂದೆ ಹೋಟೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ 2 ಬಾರಿ ಯೋಚನೆಯನ್ನ ಮಾಡಬೇಕು. ಕಾರಣ ತಿಂಡಿ ಊಟ ಎಲ್ಲವೂ ಕೂಡ ದುಬಾರಿ ಆಗಲಿದೆ. ಗ್ಯಾಸ್ ಬೆಲೆ ಏರಿಕೆಯ ಬೆನ್ನಲ್ಲೇ ಹೋಟೆಲ್ನ ಮೆನುವಿನಲ್ಲೂ ಕೂಡ ಏರಿಕೆಯಾಗುತ್ತೆ, ಬೆಲೆಯಲ್ಲೂ ಕೂಡ ಚೇಂಜಸ್ ಕಾಣಿಸುತ್ತೆ. ಇನ್ನು ಮುಂದೆ ನೀವು ಹೋಟೆಲ್ಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ 15% ದರ ಏರಿಕೆ ಮಾಡೋದಕ್ಕೆ ಈಗಾಗಲೇ ಹೋಟೆಲ್ಗಳು ನಿರ್ಧಾರ ಮಾಡಿವೆ. ಹೋಟೆಲ್ನ ಮಾಲೀಕರು ಈಗಾಗಲೇ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನು ಮುಂದೆ ಎಷ್ಟು ಆಗ್ಬೋದು ಟೀ ಕಾಫಿ ಊಟ ತಿಂಡಿಯ ಬೆಲೆ ಅಂತ ನೋಡಿದ್ರೆ 15% ಏರಿಕೆ ಮಾಡಿದ್ರೆ ಟೀ ಕಾಫಿಯ ಬೆಲೆ 2 ರಿಂದ 5 ರೂಪಾಯಿ ಹೆಚ್ಚಳ ಆಗುವಂತಹ ಚಾನ್ಸಸ್ ಇದೆ. ತಿಂಡಿಯ ಬೆಲೆ ಕೂಡ 5 ರಿಂದ 10 ರೂಪಾಯಿ ಏರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಊಟದ ಬೆಲೆ 10 ರಿಂದ 20 ರೂಪಾಯಿ ಇನ್ನು ಮುಂದೆ ಜಾಸ್ತಿ ಆಗುವ ಚಾನ್ಸಸ್ ಇದೆ. 60 ರೂಪಾಯಿ ಇದ್ರೆ 80 ರೂಪಾಯಿಯ ಊಟವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇನ್ನು ಮುಂದೆ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಈಗ ಕೇವಲ ಇದು ಹೋಟೆಲ್ ಮಾಲೀಕರಿಗೆ ಮಾತ್ರ ಸಂಕಷ್ಟನಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಆಟೋ ಚಾಲಕರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕಾರಣ LPGಯ ದರವೂ ಕೂಡ ಏರಿಕೆಯಾಗಿದೆ. ಆಟೋ ಗ್ಯಾಸ್ನ ಬೆಲೆ ಕೂಡ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅವರಿಗೆ ಪ್ರತಿ ಕೆಜಿಗೆ 5 ರೂಪಾಯಿ 73 ಪೈಸೆಯಷ್ಟು ಏರಿಕೆಯಾಗಿದೆ. ಈ ಮೂಲಕ ಗ್ಯಾಸ್ ಸಿಗದೆ ಆಟೋ ಚಾಲಕರು ತೀವ್ರ ಸಂಕಷ್ಟವನ್ನ ಅನುಭವಿಸಿರೋದನ್ನ ಪ್ರತಿನಿತ್ಯ ಕೂಡ ನಾವು ನಿಮಗೆ ತೋರಿಸಿದ್ವಿ. ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಪ್ರತಿನಿತ್ಯ ಗ್ಯಾಸ್ಗಾಗಿ ದಿನಗಟ್ಟಲೆ ಕಾಯುವಂತಹ ಸ್ಥಿತಿ ಇದೆ. ಹಾಗಾಗಿ ಆಟೋ ಚಾಲಕರು ಇನ್ನಷ್ಟು ಸಂಕಷ್ಟವನ್ನ ಅನುಭವಿಸಬೇಕಾಗತ್ತೆ. ಇವರ ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ. ಅದೇ ಕಾರಣಕ್ಕಾಗಿ ಸರ್ಕಾರದಿಂದ ಸಹಾಯ ಹಸ್ತವನ್ನ ಚಾಚ್ತಾ ಇದ್ದಾರೆ, ಸಹಾಯಕ್ಕಾಗಿ ಕೇಳ್ತಾ ಇದ್ದಾರೆ ಆಟೋ ಚಾಲಕರು. ಈಗ ಇಂತಹ ಸಮಸ್ಯೆ ಆಗಿದೆ. ಇದರಿಂದಾಗಿ ಇದೊಂದು ಚೈನ್ ಲಿಂಕ್, ಸರಣಿಯಾಗಿ ಇದು ಪ್ರತಿಯೊಂದರ ಮೇಲೂ ಕೂಡ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ರೆಡಿ ಆಗಿರಬೇಕು ಅಷ್ಟೇ.